ಇನ್ನು ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಅಂತಿಮ ಮಾತನಾಡಿದ್ದಾರೆ, ನೋಡೋಣ. ಯಾವುದೇ ರೀತಿಯ ಶತ್ರುತ್ವ ಇಲ್ಲದೆ ಅಜಾತ ಶತ್ರುವಾಗಿ ರಾಜಕಾರಣದಲ್ಲಿ ಬೆಳೆದು ಬಂದಂಥದ್ದೇನಿದೆ, ಇವತ್ತು ಇತ್ತೀಚಿನ ಪೀಳಿಗೆಯ ಯುವಕರಿಗೆ ಅವರ ಒಂದು ರಾಜಕೀಯ ಬದುಕು ಒಂದು ರಾಜಕೀಯದಲ್ಲಿ ವಿಷಯವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಇವತ್ತು ಯುವಕರಿಗೆ ಅವಶ್ಯಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರು ಇವತ್ತು ನಮ್ಮೆಲ್ಲರನ್ನ ಅಗಲಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ನಾಡಿಗೆ, ವೈಯಕ್ತಿಕವಾಗಿ ನಮಗೂ ಇರ್ಬೋದು, ನಾಡಿಗೂ ಇರ್ಬೋದು, ಮತ್ತು ಅವರ ಕುಟುಂಬದ ಸದಸ್ಯರುಗಳ ನೋವೇನಿದೆ ಆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವರೆಲ್ಲರಿಗೂ ನೀಡಲಿ. ಮತ್ತೊಮ್ಮೆ ಅವರ ಬದುಕಿನ ಒಂದು ರಾಜಕೀಯದ ಸುದೀರ್ಘ ಪಯಣ ಬಹುಶಃ ಎಲ್ಲ ರಾಜಕಾರಣಿಗಳಿಗೂ ಅಷ್ಟು ದೊಡ್ಡ ಮಟ್ಟದ ಸುದೀರ್ಘ ರಾಜಕೀಯದ ಪಯಣವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ನಮ್ಮ ಒಂದು ರಾಜ್ಯದ ರಾಜಕಾರಣದಲ್ಲಿ ಚಿರಸ್ಥಾಯಿಯಾಗಿ ಉಳಿತಾರೆ ಎಲ್ಲರಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಒಂದು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ. ಸರ್, ವಿರುದ್ಧ ಪಕ್ಷದಲ್ಲಿದ್ದಂಥವರು ರಾಜ್ಯದ ಯಾವುದಾದ್ರೂ ಕೆಲಸದ ಬಗ್ಗೆ ವಿರುದ್ಧ ಪಕ್ಷದಲ್ಲಿದ್ದರೂ ಕೂಡ ಒಟ್ಟಿಗೆ ಕೆಲಸ ಮಾಡಿದಂಥ ಯಾವುದಾದ್ರೂ ಮೆಲುಕು ಇಲ್ಲ, ನನಗೆ ಮತ್ತು ಅವರಿಗೆ ನಾವು ಸಮಕಾಲೀನರಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ನನ್ನ ನೆನಪಿನಲ್ಲಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವರು ರಾಜ್ಯಸಭಾ ಸದಸ್ಯರಿದ್ದರು. ನಂಜೇಗೌಡರು ನಮ್ಮ ಮುಂದೆ ಇವತ್ತಿಲ್ಲ, ಅವರು ಒಬ್ಬ ಹಿರಿಯ ರಾಜಕಾರಣಿಗಳಿದ್ದರು. ಅವರ ಮನೆಯಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರನ್ನು ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಭೇಟಿ ಮಾಡಿ ಅವ್ರನ್ನ ಆಶೀರ್ವಾದವನ್ನು ಪಡೆದಂಥದ್ದು ಇವತ್ತು ನನಗೆ ನೆನಪಿರ್ತಕ್ಕಂಥ ವಿಷಯ. ಅವರಿಂದ ಹಲವಾರು ರೀತಿಯ ಮಾರ್ಗದರ್ಶನಗಳನ್ನು ಪಡೆದಿದ್ದೇವೆ. ಇವತ್ತು ಅವರು ನಾಡಿಗೆ ಸಲ್ಲಿಸಿರ್ತಕ್ಕಂಥ ಅದು ವಿಶೇಷವಾಗಿ IT-BTನಲ್ಲಿರ್ಬೋದು, ನಮ್ಮ ಬೆಂಗಳೂರು ನಗರದ ಅಭಿವೃದ್ಧಿಗಿರ್ಬೋದು, ಅವ್ರದ್ದೇ ಆದಂಥ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದನ್ನು ಎಲ್ಲರೂ ಸ್ಮರಿಸ್ಕೊಳ್ತಕ್ಕಂಥದ್ದೇನಿದೆ ಅದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಇವತ್ತು ಮುಂದಿನ ಪೀಳಿಗೆಗೆ ಅವರ ಒಂದು ಅತ್ಯಂತ ಹೆಚ್ಚಿನ ಒಂದು ವಿದ್ಯಾವಂತಿಕೆ ಏನಿತ್ತು ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಹೋಗಿದ್ದಾರೆ. ಇದು ನಾವೆಲ್ಲರೂ ಅವರಿಂದ ಕಲಿಯತಕ್ಕಂಥದ್ದು ಹಲವಾರು ವಿಷಯಗಳು ನಮ್ಮ ಮುಂದಿನ ಒಂದು ರಾಜಕೀಯ ಜೀವನದಲ್ಲಿ ಇದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಸರ್, ದೇವೇಗೌಡರು ಮತ್ತು ಎಸ್ ಎಂ ಕೃಷ್ಣ ಅವರು ಸಮಕಾಲೀನರು, ಸಾಕಷ್ಟು ಪೈಪೋಟಿ ಇತ್ತು, ಆದರೆ ಎಲ್ಲೂ ದ್ವೇಷ ಇರಲಿಲ್ಲ ಅನ್ನುವಂಥದ್ದು. ಅವರು ಹಲವಾರು ಅವರ ರಾಜಕೀಯವಾಗಿ ಅವರಿಬ್ಬರಲ್ಲೂ ಬೇರೆ ಬೇರೆ ರೀತಿಯ ರಾಜಕೀಯದಲ್ಲಿ ಅವರು ಬಂದಂಥದ್ದೇನಿದೆ, ಆದರೆ ವೈಯಕ್ತಿಕವಾಗಿ ಅವರಿಬ್ಬರು ಅತ್ಯಂತ ವಿಶ್ವಾಸದಲ್ಲೇ ಇದ್ದಂಥವ್ರು. ರಾಜಕೀಯವಾಗಿ ಅವರ ಒಂದು ರಾಜಕೀಯದ ಒಂದು ಹಾದಿನೇ ಬೇರೆ, ದೇವೇಗೌಡರ ರಾಜಕೀಯದ ಹಾದಿನೇ ಬೇರೆ ಇದ್ದಂಥದ್ದು. ಆದರೆ ಅವರಿಬ್ಬರಲ್ಲೂ ಒಂದು ಹೊಂದಾಣಿಕೆ ಅಂದರೆ ರಾಜಕೀಯವಾಗಿ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ಇಬ್ಬರಲ್ಲೂ ಒಂದು ವಿಶ್ವಾಸ ಏನಿತ್ತು ಅದು ನಾವು ಹಲವಾರು ಬಾರಿ ಕಂಡಿದ್ದೇವೆ. ಅವರು ಮುಖ್ಯಮಂತ್ರಿಗಳಿದ್ದಾಗಲೂ ಸಹ ಕಾವೇರಿ ನೀರಿನ ಒಂದು ಸಮಸ್ಯೆ ಉದ್ಭವ ಆದಂಥದ್ದೇನಿದೆ, ಆ ಸಂದರ್ಭದಲ್ಲಿ ದೇವೇಗೌಡರಿಂದಲೂ ಕೆಲವು ಅವರ ಅನುಭವಗಳನ್ನು ಪಡೆಯತಕ್ಕಂಥರಲ್ಲಿ ಕೂತು ಚರ್ಚೆ ಮಾಡಿದಂಥ ದಿನಗಳನ್ನು ನಾವು ಕಂಡಿದ್ದೇವೆ ದೂರದಿಂದ. ಅವರಿಬ್ಬರಲ್ಲೂ ರಾಜಕೀಯದ ಅವರ ಹಾದಿಗಳು ಬೇರೆ ಇದ್ದರು, ಒಟ್ಟಾರೆ ವಿಶ್ವಾಸದಲ್ಲಿ ಇದ್ದಂಥ ದಿನಗಳನ್ನು ನಾವು ನೋಡಿದ್ದೇವೆ. ಇದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನಂತ ಹಲವಾರು ರಾಜಕಾರಣಿಗಳಿಗೆ ಅವರು ಮಾರ್ಗದರ್ಶನ ತೋರ್ತಂಥವ್ರು, ಜೊತೆಗೆ IT-BT ವಿಚಾರವಾಗಿ ಬೆಂಗಳೂರು ನಗರದ ಬಗ್ಗೆ ಅವ್ರಿಗಿದ್ದಂಥ ಕನಸು ಇದೆಲ್ಲವೂ ಕೂಡ ಎಲ್ಲರಿಗೂ ಮಾದರಿಯಾಗಿರುವಂಥದ್ದು ಅಂತ. ಇದು DK ಶಿವಕುಮಾರ್ ಹಾಗೂ ಚಲುವರಾಯಸ್ವಾಮಿ ಈ ಅಂತ್ಯಕ್ರಿಯೆ ಏನು ಆ ಒಂದು ಸ್ಥಳ ಪರಿಶೀಲನೆ ಮಾಡಿದ್ರು.